ಭೂಮಿಯ ಕೆಳಗೆ ಬೆಳೆಯುವ ಈ ಸಿಹಿಗಡ್ಡೆ ಮನುಷ್ಯನ ಆರೋಗ್ಯಕ್ಕೆ ಇಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ ಮತ್ತು ಯಾರೆಲ್ಲ ಇದನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಧ್ಯಮ ಗಾತ್ರದ ಸುಮಾರು 250 ಗ್ರಾಂ ತೂಕದ ಗೆಣಸನ್ನು ತೊಳೆದು ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಗಡ್ಡೆ ಸಿಹಿಯಾಗಿದ್ದರೂ ಕೂಡ ಮಧ್ಯಮ ಗ್ಲೈಸಮಿಕ್ ಸೂಚಿ ಅಥವಾ GI ಸೂಚಿ ಇರೋದರಿಂದ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ರಕ್ತದ ಶುಗರ್ ಲೆವೆಲ್ ಮೇಲೆ ಕಡಿಮೆ ಪರಿಣಾಮ ಬೀರುತ್ತೆ. ಹಾಗಾಗಿ ಮಧುಮೇಹಗಳು ಕೂಡ ಇದನ್ನು ಸೇವಿಸ್ಬೋದು. ಇದಕ್ಕೆ ಪುಷ್ಟಿ ಕೊಡುವಂತೆ ಆಯುರ್ವೇದದಲ್ಲಿ ಇದನ್ನು ಮಂದ ಆಹಾರ ಅಂತ ವರ್ಗಾಯಿಸಿದ್ದಾರೆ. ಸಿಪ್ಪೆ ತೆಗೆದ ನಂತರ ಮೀಡಿಯಂ ಗಾತ್ರದಲ್ಲಿ ಇವುಗಳನ್ನು ತುಂಡು ಮಾಡಿಕೊಂಡು ನೀರಿನಲ್ಲಿ ಹಾಕಿಟ್ಟರೆ ಇವು ಕಪ್ಪಾಗೋದನ್ನು ತಪ್ಪಿಸ್ಬೋದು. ಇದರಲ್ಲಿ ಇರೋ ನಾರಿನಂಶ ಪ್ರೀಬಯೋಟಿಕ್ ಆಗಿದ್ದು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಹೆಚ್ಚಿದ ಹೋಳುಗಳು ಮುಳುಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಬೇರೆ ಎಲ್ಲ ಅಡುಗೆ ವಿಧಾನಗಳಿಗೆ ಹೋಲಿಸಿದ್ರೆ ಗೆಣಸನ್ನು ಬೇಯಿಸೋದ್ರಿಂದ ಅದರಲ್ಲಿರೋ ಬೀಟಾ ಕ್ಯಾರಟಿನ್ನಂತಹ ಪೋಷಕಾಂಶಗಳು ಹೆಚ್ಚು ಉಳಿಯುತ್ತೆ. ವಿಡಿಯೋದಲ್ಲಿ ತೋರಿಸಿರುವ ಹದಕ್ಕೆ ಗೆಣಸನ್ನು ಮೆತ್ತಗೆ ಬೇಯಿಸಿಕೊಂಡು ಪಕ್ಕಕ್ಕಿಟ್ಟು ಒಂದು ಮಿಕ್ಸಿ ಜಾರ್ಗೆ ಕಾಯಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ವಿಶೇಷ ಅಂದರೆ ಇದರಲ್ಲಿ ಇರೋ ಪೋಷಕಾಂಶಗಳು ಒಳ್ಳೆಯ ಫ್ಯಾಟ್ನಲ್ಲಿ ಬೇಗ ಕರಗೋದ್ರಿಂದ ತೆಂಗಿನಕಾಯಿಯ ಕೊಬ್ಬಿನೊಂದಿಗೆ ಸೇರಿ ಪೋಷಕಾಂಶಗಳು ದೇಹಕ್ಕೆ ಬೇಗನೆ ಹೀರಿಕೊಳ್ಳೋದರಲ್ಲಿ ಪರಿಣಾಮಕಾರಿಯಾಗಿರುತ್ತೆ. ನಂತರ ಇದಕ್ಕೆ ತಣಿಸಿದ ಗೆಣಸು ಮತ್ತು ಮೊಸರನ್ನು ಸೇರಿಸಬೇಕು. ಆಗಲೇ ಹೇಳಿದಂತೆ ಬೀಟಾ ಕ್ಯಾರಟಿನ್ ಅನ್ನೋ ಆಂಟಿಆಕ್ಸಿಡೆಂಟ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆ ಆಗೋದ್ರಿಂದ ಚರ್ಮದ ಹೊಸ ಜೀವಕೋಶಗಳು ಉತ್ಪತ್ತಿಗೆ ಸಹಾಯವಾಗಿ ಕಾಂತಿಯನ್ನು ಹೆಚ್ಚಿಸೋದಲ್ಲದೆ ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ಕೂಡ ದೂರ ಮಾಡುತ್ತೆ. ಕೊನೆಯಲ್ಲಿ ಸಾಸಿವೆ ಮತ್ತು ಒಣಮೆಣಸಿನ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದಂತಹ ಗೆಣಸಿನ ಹಸಿ ಸಿದ್ಧವಾಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಮತ್ತೆ ಸಿಗೋಣ.